ಹೆಂಡತಿಗೆ ಹೇಳಿ ಗಂಡ ಕೆಲಸಕ್ಕೆ ಹೊರಟಿದ್ದ. ಗಂಡ ಮನೆಯಿಂದ ಹೋಗಿದ್ದೆ ತಡ ಆ ಮನೆಗೆ ಎಂಟ್ರಿ ಕೊಟ್ಟಿದ್ದ ಆ ಪಾಪ ಮುದ್ದಿನ ಗಂಡನ ಹೆಂಡತಿಯ ಪ್ರಿಯತಮ. ಆತ ಎಂಟ್ರಿ ಕೊಟ್ಟಿದ್ದೇ ತಡ ಗಂಡ ಕೆಲಸ ಮೊಟಕು ಮಾಡಿ ಮನೆ ಸೇರಿದ್ದ. ಮನೆ ಸೇರಬೇಕಾದ್ರೆ ಅಲ್ಲಿ ನಡೆದ ಸ್ಥಿತಿಯನ್ನ ಕಂಡು ದಂಗಾಗಿದ್ದ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಹೆಂಡತಿ. ಹಾಗಾದ್ರೆ ಮುಂದೇನಾಯ್ತು? ಅಸಲಿ ಸತ್ಯವನ್ನ ಕಣ್ಣಾರೆ ಕಂಡ ಗಂಡನಿಗೆ ಭಾರಿ ಥಳಿತ. ಪ್ರಿಯಕರ ಜೊತೆ ಸೇರಿ ಗಂಡನಿಗೆ ಥಳಿಸಿದ ಹೆಂಡತಿ. ಬಾಯ್ ಫ್ರೆಂಡ್ ಜೊತೆ ಹೆಂಡತಿಯ ಪ್ರೇಮ ಸಲ್ಲಾಪ. ಇದು ನಡೆದಿರೋದು ಸಕಲೇಶಪುರ ತಾಲೂಕಿನ ಲಕ್ಷ್ಮೀಪುರದ ನಂದೀಶ್ ಮೇಲೆ ಮಾರಣಾಂತಿಕ ಹಲ್ಲೆ, ಮಾರಣಾಂತಿಕ ಅಟ್ಯಾಕ್. ಗಂಭೀರ ಗಾಯಗೊಂಡಿರುವ ನಂದೀಶ್ನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಕಲೇಶಪುರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ತನಿಖೆ ಪ್ರಾರಂಭ. ಬಾಯ್ ಫ್ರೆಂಡ್ ಜೊತೆ ಸ್ವಂತ ಹೆಂಡತಿ ತನ್ನ ಅದೇನೇ ಆಗಿರಲಿ ಪ್ರೇಮ ಸಲ್ಲಾಪದಲ್ಲಿ ತೊಡಗಿಕೊಂಡಿದ್ರಂತೆ. ಅದನ್ನ ಕಣ್ಣಾರೆ ಕಂಡಂತಹ ಗಂಡ ಪಾಪ ಅವನಿಗೆ ಆರೋಗ್ಯವಂತನಾಗಿದ್ರು ಕೂಡ ಪ್ರಾಣ ಕಳ್ಕೊಂಡಿರ್ತಾನೆ. ತನ್ನ ಸ್ವಂತ ಹೆಂಡತಿ ಯಾರ ಜೊತೆನೋ ಕೂತ್ಕೊಂಡಿದ್ದಾರೆ, ಯಾರ ಜೊತೆನೋ ಮಾತನಾಡ್ತಿದ್ದಾರೆ ಅಂದ್ರೇನೆ ಗಂಡ ಸಹಿಸೋದಿಲ್ಲ. BP ಶುಗರ್ ಇಲ್ಲದಲೇ ಇದ್ರೂ ಕೂಡ BP ಬರುತ್ತಾಗ. ಅಂಥದ್ರಲ್ಲಿ ಸ್ವಂತ ಗಂಡ ಕಣ್ಣಾರೆ ನೋಡ್ತಿದ್ದಾನೆ, ಬಾಯ್ ಫ್ರೆಂಡ್ ಜೊತೆ ಕೂತ್ಕೊಂಡು ಮಾತನಾಡ್ತಾ ಇದ್ರು, ಚಿಟ್ ಚಾಟ್ ಮಾಡ್ತಿದ್ರು ಅಥವಾ ಏನು ಮಾಡ್ತಾ ಇದ್ರು ಅದು ಬೇರೆ. ಆದರೆ ಗಂಡ ನೋಡಿದ್ದಾನೆ. ಗಂಡ ನೋಡಿದ ಕೂಡಲೇ ಸಾಮಾನ್ಯವಾಗಿ ಈ ಪ್ರಕರಣದಲ್ಲಿ ಏನಾಗುತ್ತೆ, ಹೆಂಡತಿ ಎದ್ನೋ ಬಿದ್ನೋ ಅಂತ ದಿಕ್ಕು ದೆಸೆ ಇಲ್ಲದಲ್ಲೇ ಓಡುವಂತಹದ್ದು. ಆ ಪ್ರಿಯಕ್ಕ ಅಲ್ಲಿ ಯಾರಿದ್ದ ಆಕೆಯ ಬಾಯ್ ಫ್ರೆಂಡು ಎದ್ನೋ ಬಿದ್ನೋ ಓಡುವಂತಹದ್ದು ಈ ಪ್ರಕರಣದಲ್ಲಿ ಸಹಜವಾಗಿ ನಡೆಯುತ್ತೆ. ಆದರೆ ಈ ಪ್ರಕರಣದಲ್ಲಿ ಹಂಗೆ ನಡೆದಿಲ್ಲ. ನಮ್ಮ ಯುದ್ಧಕ್ಕೆ ತಡೆ ತಂದ ಅನ್ನೋ ಕಾರಣಕ್ಕೋಸ್ಕರ ಗಂಡ ಹೆಂಡತಿ ಅಲ್ಲ, ಅವರು ಬಾಯ್ ಫ್ರೆಂಡು, ಆಕೆಯ ಬಾಯ್ ಫ್ರೆಂಡು ಇಬ್ಬರು ಸೇರಿ ಗಂಡನ ಹೊಡೆದಿದ್ದಾರೆ. ಅದು ಅತಿ ಗಂಭೀರವಾದ ಹೊಡೆತ. ಪಾಪ ನಾವು ಸಾಮಾನ್ಯವಾಗಿ ಈ ತರಹದ ವಿಚಾರದಲ್ಲಿ ವ್ಯಾಖ್ಯಾನಿಸಬೇಕಾದ್ರೆ ಅರಿಶಿಣ ದಾರಕ್ಕೆ ಕಟ್ಟು ಬಿದ್ದು ತನ್ನ ಸ್ವಂತ ತಂದೆ ತಾಯಿಯನ್ನ ಬಿಟ್ಟು ಗಂಡನ ಮನೆ ಸೇರಿರ್ತಾರೆ, ಅವ್ರಿಗೆ ದ್ರೋಹ ಮಾಡಬೇಡಿ ಅಂತೀವಿ. ಆದರೆ ಇಲ್ಲಿ ದ್ರೋಹ ಮಾಡಿದ್ಯಾರು? ಕಷ್ಟಪಟ್ಟು ದುಡಿದು ಹೆಂಡತಿ ಮಕ್ಕಳಿಗೋಸ್ಕರ ಜೀವನವನ್ನ ತ್ಯಾಗ ಮಾಡಿ ಪಾಪ ಆತನಿಗೆ ಆತ ಒಂಥರದ್ದು ಲಕ್ಕಿ. ಅವತ್ತಿನ ದಿನ ಅವನ ಮ್ಯಾನೇಜರು ಹೋಗಿ ಇವತ್ತು ಕೆಲಸ ಇಲ್ಲ ಅಂದಿದ್ನಂತೆ. ಏನಾದರೂ ಬರದಲ್ಲೇ ಹೋಗಿದ್ದಿದ್ರೆ ಬಹುಶಃ ಇವರು ಸಿಕ್ಕಾಕೊಳ್ತಾ ಇರಲಿಲ್ಲ. ಸೊ ಅರ್ಧಕ್ಕೆ ಬಂದ, ಬಾಗಿಲು ತೆಗೆದು ನೋಡಿದ್ರೆ ಇವರಿಬ್ಬರ ಪ್ರೇಮ ಸಲ್ಲಾಪ. ಸೊ ಅದನ್ನು ನೋಡಿದ ಕೂಡಲೇ ಗಂಡ ಹೆಂಡತಿ ಗಾಬರಿ ಬಿದ್ದು ನೋಡಿದ್ನಲ್ಲ ಸಾಕ್ಷಿ ಅಂತೇಳಿ ಆತನಿಗೆ ಹೊಡೆದಿದ್ದಾರೆ. ಜೊತೆಗೆ ಗಂಭೀರವಾದಂತಹ ಗಾಯಕ್ಕೊಳಗಾಗಿದ್ದಾನೆ. ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸೊ ಸಕಲೇಶಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಈಗ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.